ಇವತ್ತು ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದಾರಂತೆ. ರಾಮಲಿಂಗಾರೆಡ್ಡಿ ನಿವಾಸದಲ್ಲಿ ಬೆಂಬಲಿಗರ ಜೊತೆಗೂ ಕೂಡ ಚರ್ಚೆಯ ಬಳಿಕ ಬೆಂಬಲಿಗರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾತೆಯಲ್ಲಿಯೇ ಮುಂದುವರಿಬೇಕಾ, ಬದಲಾವಣೆಯನ್ನು ಮಾಡುವುದಕ್ಕೆ ಮುಂದಾಗಬೇಕಾ, ಅದು ಈಗಿರುವಂತಹ ಪ್ರಶ್ನೆ ರಾಮಲಿಂಗಾರೆಡ್ಡಿ ಅವರ ಬಳಿ. ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಅದಿನ್ನೂ ಅಂಗೀಕಾರ ಆಗಿಲ್ಲ. ಅದಕ್ಕೂ ಮೊದಲು ಅವರ ಮನವೊಲಿಸುವಂತಹ ಕಸರತ್ತು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಜೋರಾಗಿ ಆಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಾದೇಶ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಡಿ ಕೆ ಶಿವಕುಮಾರ್ ಅವರ ಸಂಧಾನದ ಸಭೆಯ ನಂತರವೂ ಕೂಡ ರಾಮಲಿಂಗಾರೆಡ್ಡಿ ಅವರ ನಿರ್ಧಾರ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಏನು ಮಾಡಬಹುದು ರಾಮಲಿಂಗಾರೆಡ್ಡಿ ಅವರು? ನಿವಾಸ ಮತ್ತು ಕಚೇರಿಯ ಬಳಿ ಏನಾಗ್ತಾ ಇದೆ ಅಂತ? ಪ್ರೇಮ್, ಯಾವ ಮಟ್ಟಕ್ಕೆ ಗುಟ್ಟನ್ನು ಮೇಂಟೈನ್ ಮಾಡ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂದರೆ, ನಿನ್ನೆ ರಾತ್ರಿಯ ಮೀಟಿಂಗ್ಗೆ ಇವರ ಜೊತೆಗೆ ಹಲವರು ಅಂದರೆ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಗಳು ಕೂಡ ಹೋಗಿದ್ರು. ಯಾರ ಬಳಿಯೂ ಕೂಡ ಏನು ಚರ್ಚೆ ಆಯಿತು ಅನ್ನುವಂಥ ವಿಚಾರವನ್ನು, ಹಾಗೆ ಏನು ನಿರ್ಧಾರ ಮಾಡ್ತಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಯಾರ ಜೊತೆಗೂ ಕೂಡ ಇವರು ಹಂಚ್ಕೊಂಡಿಲ್ಲ. ಇವತ್ತು ಬೆಳಗ್ಗೆ ಕೂಡ ಹಲವು ಮುಖಂಡರುಗಳನ್ನು ಅಂದರೆ ಮಾಜಿ ಕಾರ್ಪೊರೇಟರ್ಗಳು ಹಾಗೆ ಆ ಏರಿಯಾದ ಮುಖಂಡರುಗಳನ್ನು, ಕಾಂಗ್ರೆಸ್ ಮುಖಂಡರುಗಳನ್ನು ಮನೆಗೆ ಕರೆಸಿ ಚರ್ಚೆ ಮಾಡಿದ್ದಾರೆ. ಆದರೆ ಈ ನಿರ್ಧಾರವನ್ನಂತೂ ಇನ್ನೂ ಪ್ರಕಟ ಮಾಡಿಲ್ಲ. ಏನು ಸಿ ಎಂ ಅವರ ಜೊತೆಗೆ ನಾನು ಮಾತನಾಡಿದ್ದೀನಿ. ಸಿ ಎಂ ಅವ್ರಿಗೆ ನನ್ನ ನಿರ್ಧಾರ ಇದೆ ಅದನ್ನು ಈಗಾಗಲೇ ನಾನು ತಿಳಿಸಿ ಆಗಿದೆ. ಸುಮಾರು 2 ಗಂಟೆಗಳ ಕಾಲ ಊಟ ಮಾಡಿದ್ವಿ, ಜೊತೆಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿದ್ದೀವಿ. ನನ್ನ ನಿರ್ಧಾರ ಏನು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದೀನಿ. ಅವರು ಯಾವ ರೀತಿಯಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನಾನು ಸದ್ಯಕ್ಕಂತೂ ಏನೂ ಮಾತಾಡಲ್ಲ ಅನ್ನುವಂಥ ಮಾತನ್ನಷ್ಟೇ ಹೇಳಿದ್ದಾರೆ. ಜಲಸಂಪನ್ಮೂಲ ಖಾತೆಯನ್ನು ಒಪ್ಕೊಂಡ್ರಾ ಅನ್ನುವಂಥದ್ದು ಅಥವಾ ರಾಜೀನಾಮೆಯನ್ನು ವಾಪಸ್ ಪಡಿತೀರಾ ಅನ್ನುವಂಥ ವಿಚಾರಕ್ಕೂ ಕೂಡ ಯಾವುದೇ ರೀತಿಯಂಥ ಉತ್ತರ ಇಲ್ಲ. ಖಾತೆ ಏನಾದರೂ ಬದಲಾವಣೆ ಮಾಡ್ತಾರಾ, ಇದಕ್ಕೆ ಅಡಿಷನಲ್ ಆಗಿ ಏನಾದರೂ ಖಾತೆಯನ್ನು ಕೊಡ್ತಾರಾ, ಅದಕ್ಕೆ ಏನಾದರೂ ಒಪ್ಪಿಗೆ ಸೂಚಿಸಿದ್ದಾರೆ ಅಂದರೆ ಅದಕ್ಕೂ ಕೂಡ ಯಾವುದೇ ರೀತಿಯಂಥ ಉತ್ತರವನ್ನು ಕೊಡ್ತಾ ಇಲ್ಲ. ಒಟ್ಟಾರೆ ಗುಟ್ಟನ್ನು ಮೇಂಟೈನ್ ಮಾಡ್ತಿದ್ದಾರೆ. ಜೊತೆಗೆ ಒಂದು ಡೆಡ್ಲೈನ್ ಅನ್ನು ಇವರು ಕೊಟ್ಟು ಬಂದಿದ್ದಾರೆ. ಅಂದರೆ ನನ್ನ ನಿರ್ಧಾರವನ್ನು ಈಗಾಗಲೇ ಪ್ರಕಟ ಮಾಡಿ ಆಗಿದೆ ರಾಜೀನಾಮೆಯ ಮೂಲಕ, ನೀವು ನಿಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿ ಅನ್ನುವಂಥ ಗಡುವನ್ನು ರಾಮಲಿಂಗಾರೆಡ್ಡಿ ಅವರು ಸಿ ಎಂಗೆ ಕೊಟ್ಟು ಬಂದಿರುವಂಥದ್ದು. ಈಗ ಡಿ ಸಿ ಎಂ ಯಾವ ರೀತಿಯಾಗಿ ಇದನ್ನು ಅಂದರೆ ಏನು ಈ ಸಮಸ್ಯೆ ಬಂದಿದೆ, ಈ ಸಮಸ್ಯೆಗೆ ಯಾವ ರೀತಿಯಾಗಿ ಅವರು ಫುಲ್ ಸ್ಟಾಪನ್ನು ಇಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಈಗ ಪ್ರೇಮ್. ಓಕೆ, ಥ್ಯಾಂಕ್ ಯು ಮದೇಶ ತಮ್ಮೆಲ್ಲ ಮಾಹಿತಿಗಾಗಿ. ಕಳೆದ ಬಾರಿಯೂ ಕೂಡ ಸಾರಿಗೆ ಇಲಾಖೆಯನ್ನು ಕೊಟ್ಟಾಗ ಅದರ ಜೊತೆಗೆ ಅಡಿಷನಲ್ ಆಗಿ ಮುಜರಾಯಿ ಇಲಾಖೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲಾಗಿತ್ತು. ವಿ ಡೋಂಟ್ ಕೇರ್, ಪಾಲಿಸಿ ಚೇಂಜ್ ಇಲ್ಲ. ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ನಾವು ಒಂದು ಸಲ ಡಿಸೈಡ್ ಮಾಡಿದರೆ ಮುಗೀತು, ಚೇಂಜ್ ಮಾಡುವ ಪ್ರಮೇಯವೇ ಬರೋದಿಲ್ಲ. ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಖಡಕ್ ವಾರ್ನ್, ಯಾರಿಗೆ ಮತ್ತು ಯಾಕೆ, ಇನ್ನು ಮುಂದೆ ಯಾರಿಗೂ ಬಗ್ಗಲ್ಲ ಅನ್ನುವಂತಹ ಸಂದೇಶವನ್ನು ಕೊಟ್ಟೇ ಬಿಟ್ರ. ಹಾಗಾದರೆ ರಾಹುಲ್ ಗಾಂಧಿ ಅವರು ರಾಮಲಿಂಗಾರೆಡ್ಡಿ ರಾಜೀನಾಮೆಯ ವಿಚಾರಕ್ಕೇನೆ ರಾಹುಲ್ ಗಾಂಧಿ ಅವರು ಗರಂ ಆಗಿದ್ದಂತೆ. ನಮ್ಮ ಪಾಲಿಸಿಯನ್ನು ಪದೇ ಪದೇ ಚೇಂಜ್ ಮಾಡೋದಕ್ಕಾಗಲ್ಲ, ಅದು ಬೇರೆ ರೀತಿಯ ಮೆಸೇಜನ್ನು ಕೊಡುತ್ತೆ. ಈ ಮೂಲಕ ಮುಂದೆ ಹೈಕಮಾಂಡ್ ಬಗ್ಗಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಬೆಂಗಳೂರಿನಲ್ಲಿಯೇ ಕೂತು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯನವರ ಬದಲಾವಣೆಯನ್ನೇ ಡಿಸೈಡ್ ಮಾಡಿದ್ದೀವಿ, ಬೇರೆಯವರೆಲ್ಲ ಯಾವ ಲೆಕ್ಕ ಅನ್ನುವಂತಹ ಅರ್ಥ. ಬೇರೆ ಯಾರ ಅಸಮಾಧಾನಕ್ಕೂ ಕೂಡ ನಾವು ಸೊಪ್ಪು ಹಾಕಲ್ಲ, ಮಣೆ ಹಾಕಲ್ಲ ಅನ್ನುವಂತಹ ಸಂದೇಶವನ್ನು ಬೆಂಗಳೂರಿನಲ್ಲಿಯೇ ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು. ರಾಜ್ಯ ಕಾಂಗ್ರೆಸ್ಗೆ ನಾಯಕರಿಗೆ ಕೊಟ್ಟಂತಹ ಮೆಸೇಜ್ ಇದಾಗಿರುವಂಥದ್ದು. 136 ಶಾಸಕರಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯಿಂದ ಏನಾಗಲ್ಲ ಅನ್ನುವಂತಹ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಖಡಕ್ ನಿರ್ಧಾರ, ಈ ರೀತಿಯ ನಿರ್ದಾಕ್ಷಿಣ್ಯ ಕ್ರಮಗಳು ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ರಾಹುಲ್ ಗಾಂಧಿ ಅವರೇನೋ ಖಡಕ್ ಮೆಸೇಜನ್ನು ಕೊಟ್ಟಿದ್ದಾರೆ, ಬಟ್ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಅದು ವರ್ಕ್ ಆಗುತ್ತಾ ಅನ್ನೋದು ಪ್ರಶ್ನೆ. ಯಾಕೆಂದರೆ ನೆಕ್ಸ್ಟ್ GBA ಎಲೆಕ್ಷನ್ ಇದೆ, ಜೊತೆಗೆ CM ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಪ್ತರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಏನಾಗಬಹುದು ಇವರು ವಿಚಾರದಲ್ಲಿ ಇದು? ಪ್ರೇಮ್, ನಿನ್ನೆ ಕೂಡ CM ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಇನ್ನೂ ಯಾವುದೇ ರೀತಿಯಾದಂತಹ ಫಲಿತಾಂಶ ಮಾತ್ರ ಆ ಒಂದು ಮಾತುಕತೆಯಿಂದ ಬಂದಿಲ್ಲ. ಆ ರಾಜೀನಾಮೆ ವಾಪಸ್ ಪಡಿತೀನ ಇಲ್ಲ ಅನ್ನುವಂತಹ ಸಂದೇಶವನ್ನ ರಾಮಲಿಂಗಾರೆಡ್ಡಿ ಅವರು ಎಲ್ಲೂ ಕೂಡ ಹೇಳ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರು ಇನ್ನು CM ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ನಿನ್ನೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದರು ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ವಿಚಾರವಾಗಿ. ಸೊ ಈ ಒಂದು ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ
ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಗರಂ ಆಗಿದ್ದಾರೆ ಅನ್ನುವಂಥದ್ದು. ಒಂದು ಸ್ಪಷ್ಟ ಸಂದೇಶವನ್ನ ಸಿಎಂ ಅವರು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ನಾವು ಬಗ್ಗಲ್ಲ ಅನ್ನುವಂಥ ಸಂದೇಶವನ್ನ ಕೊಟ್ಟಿರೋ ಜೊತೆಗೆ ಈ ರೀತಿಯಾಗಿ ಬಂಡಾಯ ಇದ್ರೆ ಅವರಿಗೆ ಅನಿವಾರ್ಯವಾಗಿ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹೀಗಾಗಿ ಯಾರ ಮಾತಿಗೂ ಬಗ್ಗಲ್ಲ ಅನ್ನುವಂಥ ಸಂದೇಶವನ್ನ ರಾಹುಲ್ ಗಾಂಧಿ ಅವರು ನೀಡಿರುವಂತದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ಏನಾದರೂ ಮನವೊಲಿಕೆಗೆ ಒಪ್ಪದೆ ಹೋದ್ರೆ ಅನಿವಾರ್ಯವಾಗಿ ಅವರ ಒಂದು ರಾಜೀನಾಮೆ ಅಕ್ಸೆಪ್ಟ್ ಮಾಡುವಂತ ಸಾಧ್ಯತೆ ಇದೆ ಹೈಕಮಾಂಡ್ನ ಸೂಚನೆ ಮೇರೆಗೆ. ಆದ್ರೂ ಕೂಡ ಒಂದು ಪ್ರಯತ್ನ ಮಾಡುವಂತ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅದು ಯಾವ ರೀತಿ ಯಶಸ್ವಿ ಆಗುತ್ತೆ ಕಾದ್ ನೋಡ್ಬೇಕಾದ್ರೆ ಹೈಕಮಾಂಡ್ ಮಾತ್ರ ಒಂದು ಸ್ಪಷ್ಟ ಸಂದೇಶವನ್ನ, ನಮ್ಮದೇ ಎಲ್ಲವೂ ಅಂತಿಮ ತೀರ್ಮಾನ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರಾಜ್ಯ ನಾಯಕರಿಗೆ ಕೊಟ್ಟಂತೆ ಕಾಣ್ತಿದೆ. ಪ್ರೇಮ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.